ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯ ಅವರು ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರಂತೆ. ಡಿಕೆ ಪ್ರಮಾಣ ವಚನಕ್ಕೂ ಮುನ್ನ 155 ಸಂಸ್ಥೆಗಳಿಗೆ 71.85 ಕೋಟಿ ಅನುದಾನವನ್ನ ರಿಲೀಸ್ ಮಾಡಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದರಲ್ಲೂ ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆಯಾಗಿದೆ. ಸಿದ್ದರಾಮಯ್ಯ ತರಾತುರಿಯಲ್ಲಿ ಅನುದಾನ ಮಂಜೂರು ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ. ಹಿಂದುಳಿದ ವರ್ಗಗಳ ಪೈಕಿ ಕುರುಬ ಸಮುದಾಯಕ್ಕೆ ಮಾತ್ರ ಅನುದಾನ ಯಾಕೆ ಕೊಟ್ಟಿದ್ದಾರೆ? ಮಡಿವಾಳ ಸಮುದಾಯ ಸಂಘಗಳು 8 ಇದೆ, ಯಾದವ ಸಮುದಾಯ ಸಂಘಗಳು 2, ಹೇಳವ ಸಮುದಾಯಗಳ ಸಂಘಗಳು 1, ಸವಿತಾ ಸಮಾಜದ ಸಂಘಗಳು 1. ಅನುದಾನ ಜೊತೆಗೆ ಗದಗದ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೂ ಕೂಡ 50 ಲಕ್ಷ ಅನುದಾನ ಬಿಡುಗಡೆ ಆಗಿದೆ. ಈ ರೀತಿಯಾಗಿ ಬೇರೆ ಬೇರೆ ಜಾತಿಗಳ ಒಂದು ಅಡಿಯಲ್ಲಿ ಬರುವಂತಹ ಸಂಘ ಸಂಸ್ಥೆಗಳು ಇದ್ದಾವೆ. ಹಿಂದುಳಿದ ವರ್ಗದಲ್ಲಿ ಕೇವಲ ಕುರುಬ ಸಮುದಾಯ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮುದಾಯಗಳು ಬರ್ತವೆ. ಅದರ ಅಡಿಯಲ್ಲಿ ಸಾಕಷ್ಟು ಉಪಜಾತಿಗಳು ಬರ್ತವೆ. ಸೊ ಅಂತಹ ಒಂದು ಸಮುದಾಯಗಳಿಗೆ ಸಿಗದೇ ಇರುವಂತಹ ಅನುದಾನ ಕೇವಲ ಕುರುಬ ಸಮುದಾಯಕ್ಕೆ ಯಾಕೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅದರಲ್ಲೂ ತರಾತುರಿಯಲ್ಲಿ ಯಾಕೆ ಇಷ್ಟು ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಕೇವಲ ಕುರುಬ ಸಮುದಾಯಕ್ಕೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರ ಹಸ್ತಾಂತರ ಆಗೋದಕ್ಕೂ ಮುಂಚೆ ಯಾವಾಗ ಕನ್ಫರ್ಮ್ ಆಯಿತು ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ, ಹಾಗಾಗಿ ಅವರ ಸಮುದಾಯವನ್ನ ಪ್ರೊಟೆಕ್ಟ್ ಮಾಡುವಂತಹ ಕಾಪಾಡಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಮುಂದಾಗ್ಬಿಟ್ರ, ಇತರ ಸಮುದಾಯಗಳನ್ನ ಕಡೆಗಣಿಸ್ಬಿಟ್ರ. ಜೊತೆಗೆ ಅವರು ಅಹಿಂದ ನಾಯಕ, ಅಹಿಂದದಲ್ಲಿ ಎಷ್ಟೆಲ್ಲ ಸಮುದಾಯಗಳು ಬರ್ತವೆ ಅನ್ನೋದು ಗೊತ್ತು. ಅವ್ರಿಗೆ ಇಲ್ಲದೆ ಇರುವಂತಹ ಒಂದು ಅನುಕೂಲಗಳು ಅನುದಾನಗಳು ಕೇವಲ ಕುರುಬ ಸಮುದಾಯಕ್ಕೆ ಯಾಕೆ ಅಂತ ಹೇಳಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಡಿಕೆ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೂ ಮುಂಚೆ 155 ಸಂಸ್ಥೆಗಳಿಗೆ 71.85 ಕೋಟಿ ಅನುದಾನವನ್ನ ಇವರು ರಿಲೀಸ್ ಮಾಡಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಮಾತ್ರ ಅನುದಾನ ಬಿಡುಗಡೆ ಆಗಿರುವಂಥದ್ದು. ಹಾಗಾಗಿ ತರಾತುರಿಯಲ್ಲಿ ಅನುದಾನ ಮಂಜೂರು ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಬೇರೆ ಬೇರೆ ಸಮುದಾಯ ಸಂಘಟನೆಗಳು ಇರೋದನ್ನ ನಾವು ಗಮನಿಸ್ತೀವಿ. ಹಿಂದುಳಿದ ವರ್ಗಗಳ ಪೈಕಿ ಕುರುಬ ಸಮುದಾಯಕ್ಕೆ ಮಾತ್ರ ಅನುದಾನ ಯಾಕೆ? ಜೊತೆಗೆ ಮಡಿವಾಳ ಸಮುದಾಯ ಸಂಘಗಳಿದಾವೆ, ಯಾದವ ಸಮುದಾಯ ಸಂಘಗಳಿದಾವೆ. ಇದೆಲ್ಲವನ್ನು ಹೊರತುಪಡಿಸಿ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಎದುರಾಗ್ತದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ರಂಜನ್, ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಂಜನ್, ಅಧಿಕಾರ ಹಸ್ತಾಂತರ ಆಗೋದಕ್ಕೂ ಮುನ್ನ ತರಾತುರಿಯಲ್ಲಿ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂತಹ ನಿರ್ಧಾರ ಸರಿಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೇವಲ ಕುರುಬ ಸಮುದಾಯ ಅಹಿಂದ ನಾಯಕ ಆಗಿ ಕೇವಲ ಕುರುಬ ಸಮುದಾಯಕ್ಕೆ ಮಾತ್ರ ಅನುದಾನ ಬಿಡುಗಡೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ, ಏನ್ ಡೀಟೇಲ್ಸ್? ರಂಜನ್, ಇವಾಗ ಕುರುಬ ಸಮುದಾಯಕ್ಕೆ ಮಾತ್ರ ಸಿದ್ದರಾಮಯ್ಯ ಅವರು ಈಗ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಅಹಿಂದ ನಾಯಕ ಹೇಳೋದಕ್ಕೆ, ಆದ್ರೆ ತಮ್ಮ ಸಮುದಾಯವನ್ನ ಮಾತ್ರ ಆ ಸಮುದಾಯಕ್ಕೆ ಮಾತ್ರ ಅನುದಾನ ಬಿಡುಗಡೆ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಮಾನಸ, ಖಂಡಿತವಾಗ್ಲೂ ಕೂಡ ಏನು ನಿರ್ಗಮಿತ ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸುವ ಒಂದು ದಿನದ ಹಿಂದೆ ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಏನು ಸುಮಾರು 132 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಮುದಾಯ ಭವನ ಅಂದ್ರೆ ಹಿಂದುಳಿದ ವರ್ಗಗಳ ಸಮುದಾಯ ಭವನಗಳಿಗೆ ಮೀಸಲಿರಿಸಿದ್ರಲ್ವಾ, ಆ ಒಂದು ಹಣದಲ್ಲಿ ಸುಮಾರು %52 ಹಣವನ್ನ ನೇರವಾಗಿ ತನ್ನ ಹೋಲೈಕೆ ಮಾಡುವಂತಹ ಸಮುದಾಯಗಳಿಗೆ ಮೀಸಲಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಈಗ ಸದ್ಯಕ್ಕೆ ಬಿಜೆಪಿ ಮಾಡ್ತಿರುವಂತದ್ದು. ಅಂಕಿಅಂಶಗಳ ಪ್ರಕಾರ 132 ಕೋಟಿ ಬಜೆಟ್ ಅಲ್ಲಿ ಮೀಸಲಿರ್ತಾರೆ. ಅದರ 71.5 ಕೋಟಿಯನ್ನ ಈಗಾಗಲೇ ವಿವಿಧ ಸಮುದಾಯಗಳಿಗೆ ಅನುದಾನ ವಿತರಣೆ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ, ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ 3-4 ಸಮುದಾಯ ಭವನಗಳಿಗೆ ಅನುದಾನವನ್ನು ಕೂಡ ನೀಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಮತ್ತೆ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಇದ್ದಾರೆ, ಸಿದ್ದರಾಮಯ್ಯ ಪುತ್ರ, ಅವರ ಒಂದು ಟ್ರಸ್ಟಿಗೆ ಕೂಡ 50 ಲಕ್ಷ ಹಣವನ್ನ ಕೊಟ್ಟಿದ್ದಾರೆ. ಒಂದ್ ಕಡೆಯಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದವಾದ ಜೊತೆ ಅಹಿಂದ ನಾಯಕ ಅಂತ ಹೇಳಿ ಭಾಷಣವನ್ನ ಮಾಡ್ತಿದ್ರು. ನಾವೆಲ್ಲ ಒಂದು ಜಾತಿ ಸಮೀಕರಣ ಯಾವುದೂ ಇಲ್ಲ, ಎಲ್ಲರೂ ಕೂಡ ಒಂದೇ ಸಮಾನತೆಯ ತತ್ವವನ್ನು ಬೋಧಿಸ್ತಿದ್ರು. ಆದ್ರೆ ತಾವು ನಿರ್ಗಮನ ಅಂದ್ರೆ ಸಿಎಂ ಪೋಸ್ಟ್ ನಿಂದ ಹೋಗುವಂತ ಒಂದು ದಿನದ ಮೊದಲು ಈ ಕೆಲಸವನ್ನ ಯಾಕೆ ಮಾಡಿದ್ರು ಅನ್ನುವಂತ ಪ್ರಶ್ನೆ ಈಗ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಂತ ಹೇಳಿದ್ರೆ, ಈ ಒಂದು ಅನುದಾನವನ್ನ ರಿಲೀಸ್ ಮಾಡೋದು ಆರ್ಥಿಕ ಇಲಾಖೆ ಸುಮಾರು 155 ಸಂಘ ಸಂಸ್ಥೆಗಳಿಗೆ ಅನುದಾನವನ್ನು ಕೊಟ್ಟಿದೆಯಲ್ವಾ. ಈ ಒಂದು ಅನುದಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ತನ್ನ ವೆಬ್ಸೈಟ್ ನಲ್ಲಿ, ಆರ್ಥಿಕ ಇಲಾಖೆ ವೆಬ್ಸೈಟ್ ನಲ್ಲಿ ಏನಾದರೂ ಡೀಟೇಲ್ ಕೊಟ್ಟಿದೆಯಾ ಅಂದ್ರೆ ಟೆಂಡರ್ ಅನ್ನ ಯಾವ ಸಂಘ ಸಂಸ್ಥೆಗಳಿಗೆ ಅನುದಾನ ಮಂಜೂರಾಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಡೀಟೇಲ್ ಕೊಟ್ಟಿದೆಯಾ, ಅಥವಾ
ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ಯಾ ಅನ್ನುವಂಥದ್ದನ್ನ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಜೊತೆಗೆ ಆರ್ಥಿಕ ಇಲಾಖೆ ಈ ಒಂದು ಕೆಲಸವನ್ನು ಅಂದ್ರೆ ಏಕಾಏಕಿ ತರಾತುರಿಯಲ್ಲಿ ಒಂದು ದಿನದ ಮೊದಲೇ ಸಹಿಯನ್ನು ಹಾಕಿಸಿಕೊಂಡು ಅಥವಾ ಅನುಮೋದನೆಯನ್ನು ಪಡ್ಕೊಂಡು ಆರ್ಥಿಕ ಇಲಾಖೆ ಈ ಒಂದು ಸಂಘ ಸಂಸ್ಥೆಗಳಿಗೆ ಅನುದಾನವನ್ನು ಮಂಜೂರು ಮಾಡಿದೆ. ಈ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಆರ್ಥಿಕ ಇಲಾಖೆ ಯಾವ ಒಂದು ಬೇಸ್ ಮೇಲೆ ಅನುದಾನವನ್ನ ರಿಲೀಸ್ ಮಾಡಿದೆ, 3-4 ಸಮುದಾಯಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರಲ್ವಾ, ಆ ಒಂದು ಪರ್ಟಿಕ್ಯುಲರ್ 3-4 ಸಮುದಾಯಗಳಿಗೆ ಯಾವ ಒಂದು ಬೇಸ್ ಮೇಲೆ ಅಥವಾ ಆರ್ಥಿಕ ಸಾಮಾಜಿಕ ವರದಿ ಅಥವಾ ಏನಾದ್ರೂ ಸ್ಟಡಿ ಮಾಡಿದ್ರ ಅಥವಾ ವರದಿಯ ಆಧಾರದ ಮೇಲೆ ಈ ಒಂದು ಅನುದಾನವನ್ನು ರಿಲೀಸ್ ಮಾಡಿದ್ರ ಅನ್ನುವಂಥ ಸ್ಪಷ್ಟನೆ ಆರ್ಥಿಕ ಇಲಾಖೆ ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಈ ಒಂದು ವಿಚಾರ ಈಗ ರಾಜ್ಯ ಬಿಜೆಪಿಯಲ್ಲಿ ಜೊತೆಗೆ ರಾಜ್ಯದಲ್ಲಿ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಈ ಒಂದು ನಡೆ ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಎಲ್ಲಾ ಸಮುದಾಯದ ಓಲೈಕೆ ಮಾಡುವಂತಹ ಸಿದ್ದರಾಮಯ್ಯನವರು ಹೈಂದವಾದವನ್ನ ತತ್ವವನ್ನು ಬೋಧಿಸುವಂತಹ ಸಿದ್ದರಾಮಯ್ಯನವರು ಕೇವಲ ತಮ್ಮ 3-4 ಸಮುದಾಯಗಳಿಗೆ ಮಾತ್ರ ಯಾಕಿಷ್ಟು ಮಟ್ಟದ ಹಣವನ್ನ ರಿಲೀಸ್ ಮಾಡಿದ್ರು ಅಥವಾ ಬಿಡುಗಡೆ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳ್ತಿರುವಂಥದ್ದು. ಜೊತೆಗೆ ಟಿ ನರಸೀಪುರ ತಾಲೂಕಿನಲ್ಲಿ ಒಂದೇ ಒಂದು ತಾಲೂಕಿನ 52 ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಟ್ಟಿದ್ದಾರಲ್ವಾ, ಯಾಕೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದಾಗ 2028ರ ಎಲೆಕ್ಷನ್ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಪ್ರಮುಖ ಸಮುದಾಯಗಳ ಓಲೈಕೆ ಜೊತೆಗೆ ವೋಟ್ ಬ್ಯಾಂಕ್ ಕೂಡ ಇದರ ಹಿಂದೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಈಗ ಬಿಜೆಪಿ ನಾಯಕರು ಮಾಡ್ತಿರುವಂಥದ್ದು. ಸರಾಸರಿಯಾಗಿ ಇವತ್ತು ರಾಜ್ಯ ಬಿಜೆಪಿ ನಾಯಕರು ಕೂಡ ಈ ಒಂದು ವಿಚಾರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆಯಿಂದಾಗಿ ಹಿಂದುಳಿದ ವರ್ಗಗಳಲ್ಲಿ ಸಾವಿರಾರು ಜಾತಿಗಳಿವೆ, ಪ್ರವರ್ಗ ಒಂದರಲ್ಲಿ ಸಾವಿರಾರು ಜಾತಿ ಉಪಜಾತಿಗಳಿವೆ. ಆ ಒಂದು ಜಾತಿಗಳಿಗೆ ಮೀಸಲಿಟ್ಟಂತಹ ಅನುದಾನವನ್ನು ನೀವು ಏಕಾಏಕಿ ಪ್ರಮುಖವಾಗಿ 3-4 ಸಮುದಾಯಗಳಿಗೆ ಮಾತ್ರ ನೀಡಿರುವಂತಹ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು. ಈ ವಿಚಾರವಾಗಿ ಆರ್ಥಿಕ ಇಲಾಖೆ ಕೂಡ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಜೊತೆಗೆ ಈಗ ಹಾಲಿ ಸಿಎಂ ಯಾರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ತರಾತುರಿಯಲ್ಲಿ ಒಂದು ದಿನದ ಮೊದಲೇ ನಿರ್ಗಮಿತ ಸಿಎಂನವರು ಆ ಹಣವನ್ನು ರಿಲೀಸ್ ಮಾಡೋಕ್ಕೆ ಅಥವಾ ಬಿಡುಗಡೆ ಮಾಡೋಕ್ಕೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಸ್ಪಷ್ಟನೆ ನೀಡಬೇಕಾಗುತ್ತೆ. ಇಲ್ಲಿ ಯಾವುದೇ ಒಂದು ಜಾತಿ ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಹಣವನ್ನು ನೀಡಿರುವಂಥ ಕುರಿತಾಗಿ ಪ್ರಶ್ನೆ ಮಾಡ್ತಿಲ್ಲ. ಅಂದರೆ ರಾಜ್ಯದಲ್ಲಿ ಸಾವಿರಾರು ಜಾತಿಗಳಿವೆ, ಅದರಲ್ಲಿ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಜಾತಿಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಜಾತಿಗಳಿಗೆ, ಆ ಒಂದು ಜಾತಿಗಳ ಸಮುದಾಯ ಭವನಗಳಿಗೆ ಅಥವಾ ಸಮುದಾಯ ಸಂಘ ಸಂಸ್ಥೆಗಳಿಗೆ ಅನುದಾನ ಸಿಕ್ಕಂಥ ಪಕ್ಷದಲ್ಲಿ ಆ ಒಂದು ಜಾತಿಯ ಏಳಿಗೆ ಕೂಡ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಮಾಡಬೇಕಾದಂಥ ವಿಚಾರ ಆಗಿರುತ್ತೆ. ಇದೇ ಒಂದು ವಿಚಾರವನ್ನು ಇವತ್ತು ರಾಜ್ಯ ಬಿಜೆಪಿ ನಾಯಕರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರಾಸರಿಯಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆಯ ಸುರಿಮಳೆಯನ್ನು ಗೈದಿರುವಂತದ್ದು. ಒಂದ್ ಕಡೆಯಿಂದಾಗಿ ಸಿ ಟಿ ರವಿ ಅವರು ಕೂಡ ಅಹಿಂದವಾದವನ್ನು ಬೋಧಿಸುವಂತ ಸಿದ್ದರಾಮಯ್ಯ ಅವರು ಯಾಕೆ ಈ ಒಂದು ನಡೆಯನ್ನ ಅನುಸರಿಸಿದ್ರು ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂತದ್ದು. ಮನಸ. ಓಕೆ, ಥ್ಯಾಂಕ್ ಯು ರಂಜನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.